ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಏಜೆಂಟ್ಗಳು 5 ಜನನ ಕರೆಸಿದ್ರು. ಈಗ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋಂಥದ್ದು ನಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ? ನಾನು ಅವರನ್ನು ಇನ್ನೂ ಭೇಟಿ ಮಾಡಿಲ್ಲ. ಮಾನ್ಯ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಇಬ್ಬರು ಕೂಡ ತಡರಾತ್ರಿಯಲ್ಲಿ ಬಂದಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಬೆಳಗ್ಗೆ ನಾನು ಅವ್ರನ್ನ ಭೇಟಿ ಮಾಡುವ ಪ್ರಯತ್ನ ಮಾಡಲಿಲ್ಲ. ಯಾಕಂತಂದರೆ ಹೊರಗಡೆ ನನಗೊಂದು ಕಾರ್ಯಕ್ರಮದ ನಿಮಿತ್ತ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಈಗ ತಾನೇ ಬರ್ತಾಯಿದ್ದೀನಿ. ಸಂಜೆ ಹೊತ್ತಿಗೆ ಭೇಟಿ ಮಾಡ್ತೇನೆ, ತಿಳ್ಕೊಳ್ತೇನೆ. ಆದರೆ ನನಗಿರೋ ಮಾಹಿತಿಯ ಪ್ರಕಾರ ಕೇಂದ್ರದ ನಾಯಕರು ಇದನ್ನು ಬಹಳ ಸೂಕ್ಷ್ಮ ಅಥವಾ ತೀವ್ರವಾಗಿ ಸ್ವೀಕರಿಸಿದ್ದಾರೆ. ಇಂಥ ಘಟನೆ ನಮ್ಮ ಪಕ್ಷದಲ್ಲಿ ಆಗಬಾರ್ದಾಗಿತ್ತು. ಸೊ ಅದಾದ ಮೇಲೆ ಈಗ ಏನು ಮುಂದೆ ಏನು ಕಾರ್ಯ ಯಾವ ರೀತಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಅವರಿಗಾಗಲೇ ಮುಖಂಡರುಗಳ ಗಮನಕ್ಕೆ ತಂದಿದ್ದಾರೆ. ಬಟ್ ನನಗೆ ಅನಿಸುವ ಮಟ್ಟಕ್ಕೆ ಕೇಂದ್ರದ ನಾಯಕರು ಇನ್ನಷ್ಟು ಇದನ್ನು ತೀಕ್ಷ್ಣವಾಗಿ ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ. ಯಾರು ಈಗಾಗಲೇ ಈ ರೀತಿ ಕ್ರಾಸ್ ವೋಟಿಂಗಲ್ಲಿ ಭಾಗಿಯಾಗಿದ್ದರು ಅಂತಕ್ಕಂಥದ್ದು ಅವರಿಗೆ ಸಂಪೂರ್ಣ ಮಾಹಿತಿ ಇದೆ. ಅದೇ ಸಂದರ್ಭಕ್ಕೆ ಈಗ ಏನು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಒಂದನ್ನು ನೇಮಕ ಮಾಡಲಾಗಿತ್ತು. ಸಿ ಟಿ ರವಿ ಅವರು, ಮಹೇಶ್ ಅವರು, ತೆಂಗಿನಕಾಯಿ ಅವರ ನೇತೃತ್ವದಲ್ಲಿ ಅದು ಕೂಡ ಈಗಾಗಲೇ ವರದಿ ತಯಾರಿಸಿ ಅವರು ಕೂಡ ಕೇಂದ್ರಕ್ಕೆ ಒಪ್ಪಿಸಿ ಒಟ್ಟಾರೆ ಮುಂದಿನ ದಿನಗಳಲ್ಲಿ ಯಾರು ಇಂತಹ ಒಟ್ಟು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಇವತ್ತು ಆಗಿದ್ದಾರೆ ಅವರ ವಿರುದ್ಧ ಕೇಂದ್ರ ನಾಯಕರು ಖಂಡಿತವಾಗಿಯೂ ಕ್ರಮ ಜರುಗಿಸ್ತಾರೆ. ಇಂಥದ್ದಾಗಬಾರ್ದಾಗಿತ್ತು. ನಾನು ಕೂಡ ಹೇಳ್ತೇನೆ, ಯಾರೇ ತಪ್ಪು ಮಾಡಿದರೂ ಕೂಡ ಅವರ ವಿರುದ್ಧ ಕ್ರಮ ಆಗಲೇಬೇಕು. ಯಾಕಂತಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಈ ರೀತಿ ಆಗಬಾರ್ದು ಅಂತಕ್ಕಂಥದ್ದು. ಅದರ ಒಂದು ವಿಷಯ ಏನಂತಂದರೆ ಏನೋ ಬಹಳ ನಮ್ಮನ್ನು ವಿರೋಧ ಮಾಡ್ತಿದ್ದ ಕಾಂಗ್ರೆಸ್ 11 ಮತಗಳು ನಾವು ಅವರ ಕಡೆಯಿಂದ ತಗೊಂಡ್ಬಿಟ್ಟಿದ್ದೇವೆ ಅಂತ ಬೀಗ್ತಾ ಇದ್ದಾರೆ. ಕ್ರಾಸ್ ವೋಟಿಂಗ್ 11 ಮಾಡಿಸಿದ್ದೇವೆ ಅಂತ ಬೀಗ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಮತ್ತು ಉಳಿದ ನಾಯಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನೀವು ಆ ರೀತಿ ಬೀಗೋದಾದರೆ ಬೇರೆ ಪಕ್ಷಗಳಿಂದ BJPಗೆ ಯಾರಾದರೂ ಹೋದಾಗ ಟೀಕೆ ಯಾಕೆ ಮಾಡ್ತೀರಿ? ಅಂದರೆ ನೀವು ಅಧಿಕಾರದಲ್ಲಿದ್ದೀರಿ, ನಿಮ್ಮ ಯೋಗ್ಯತೆ ಅಷ್ಟೇ. ಎಲ್ಲವೂ ಹಣ ಕೊಟ್ಟೆ ಕೊಂಡ್ಕೊಳ್ಬೋದು ಅಂತೇಳಿ ನೀವೇನಾದರೂ ಅಂದ್ಕೊಂಡಿದ್ರೆ ಇದು ನಿಮಗೂ ಕೂಡ ಮುಳುವಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಯಾವ ರೀತಿ ಮಾತಾಡ್ತಾರೆ ಅಂದರೆ ಕಾಂಗ್ರೆಸ್ನವರು ನಮ್ಮನ್ನು ಎಷ್ಟು ಸಾರಿ ಮೂದಲಿಸಿದ್ದಾರೆ. BJPಯವರು ಎಲ್ಲರನ್ನೂ ತಮ್ಮ ಕಡೆಗೆ ಸೆಳೆದುಬಿಟ್ಟು ರಾಜಕೀಯ ವ್ಯಭಿಚಾರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತೀರಿ. ಈಗ ನೀವು ಮಾಡಿದ್ದೇನು? ನೀವು ಮಾಡಿದಾಗ ಪ್ರಜಾಪ್ರಭುತ್ವದ ಗೆಲುವು ಅಂತೀರಿ, ಬೇರೆಯವರ ಕಡೆಗೆ ಯಾರಾದರೂ ಹೋದಾಗ ರಾಜಕೀಯ ವ್ಯಭಿಚಾರ ಅಂತೀರಿ. ನಿಮ್ಮದು ಎಂಥ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಆದರೆ ನಿಮಗೂ ಮುಂದಿನ ದಿನಗಳಲ್ಲಿ ಇದು ಕಾದಿರುತ್ತೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು
ಕಾಂಗ್ರೆಸ್ನ ನಾಯಕರು ತಿಳ್ಕೊಳ್ಬೇಕು. ಸರ್ ಇದರ ಜೊತೆಲಿ ಸರ್ ಶಾಸಕರಿಗಂತೂ ಏನಾದರೂ ಒಂದು ಆದಾಯ ಆಗುತ್ತೆ ಅನ್ನೋದು, ಇದ್ರ ಜೊತೆಯಲ್ಲಿ ಭಾಳ ಮಹತ್ವದ್ದು ಅಂತಂದ್ರೆ ಇದರ ಜವಾಬ್ದಾರಿ, ಚುನಾವಣೆ ಜವಾಬ್ದಾರಿ ಹೊತ್ತಿದ್ದಂಥದ್ದು ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು. ಸೊ ಅವ್ರಿಗೂ ಕೂಡ ಹೈಕಮಾಂಡ್ ವಾರ್ನಿಂಗ್ ಮಾಡಿದೆ, ನಿಮ್ಮ ಕಣ್ತಪ್ಪಿ ಯಾಕೆ ಈ ರೀತಿ ಆಯಿತು, ಅವ್ರಿಗೂ ಕೂಡ ತಲೆದಂಡ ಆಗುತ್ತೆ ಅನ್ನೋಂಥ ವಿಚಾರ ಕೂಡ ಈಗ ಪ್ರಸ್ತಾಪ ಆಗ್ತಿದೆ. ಇಲ್ಲ, ತಲೆದಂಡದ ಬಗ್ಗೆ ನನಗೇನು ಅನಿಸೋದಿಲ್ಲ. ಆದರೆ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕು, ಇಷ್ಟೊಂದು ಸರ್ಕಾರ ಇಟ್ಕೊಂಡು ಅವರ ಶಾಸಕರುಗಳನ್ನು ತಗೊಂಡೋಗಿ ಬೇರೆ ರೂಮ್ಗಳಲ್ಲಿ ಇಟ್ಕೊಂಡು ಕೊನೆಯಲ್ಲಿ ಅವರನ್ನು ಎಲ್ಲೂ ಹೋಗದಂಗೆ ದನಗಳನ್ನು ಕೂಡಿ ಹಾಕ್ತಾರಲ್ಲ, ಹಂಗೆ ಹಾಕ್ಕೊಂಡು ಅವರನ್ನು ಕರ್ಕೊಂಡು ಬಂದು ಗನ್ ಪಾಯಿಂಟಲ್ಲಿ ಮತ ಹಾಕ್ಸ್ಕೊಳ್ತಾರಲ್ಲ, ಆ ರೀತಿ ಹಾಕ್ಸ್ಕೊಂಡು ಅದು ಸರ್ಕಾರ. ಸರ್ ಇದ್ರ ನಡುವೆ ಸದಾನಂದ ಗೌಡರು ನನಗೆ ಮೊದಲೇ ಗೊತ್ತಿತ್ತು ಅನ್ನೋ ಆದರೆ ಆ ರೀತಿ ಸರ್ಕಾರವೇ ಮಾಡಿದಾಗ ಸೊ ನಾವು ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗಿತ್ತು, ಏನೋ ನಡೀತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ನಾವು ಕೂಡ ಸ್ವಲ್ಪ ಫ್ರೀಡಮ್ ಕೊಟ್ವಿ. ಯಾಕೆ ಅಂತಂದರೆ ಈ ರೀತಿ ನಮ್ಮಲ್ಲಿ ಯಾರೂ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಕೆಲವರು ಆಮಿಷಗಳಿಗೆ ಬಿದ್ದೋ ಅಥವಾ ಭಯಕ್ಕೋ ಬೇರೆ ಯಾವುದೋ ಕಾರಣಕ್ಕೆ ಇವತ್ತು ನಮ್ಮವು ಕೂಡ ಕ್ರಾಸಿಂಗ್ ನಮ್ಮವರು ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು ಇದೊಂಥರ ಬೇಸರ ತರ್ತಕ್ಕಂಥ ವಿಷಯ. ಇದು ಯಾರೇ ಆಗಿದ್ದರೂ ಅದು ಸರಿಯಾದ ಕೆಲಸ ಅಲ್ಲ. ತಿಳ್ಕೊಳ್ಬೇಕು, ನಾವು ಅನ್ನ ತಿಂದು ಬದುಕಬೇಕು, ಸಗಣಿ ತಿಂದು ಬದುಕಬಾರ್ದು ಅಂತೇಳಿ ತಿಳ್ಕೊಳ್ಬೇಕು. ಮಾನ್ಯ ಸದಾನಂದ ಗೌಡರು ಕೂಡ ನಾನು ಎಚ್ಚರಿಸಿದ್ದೆ ಅಂತೇಳಿದ್ರು ನನಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ. ಅವರು ಹೇಳಿಕೆ ಕೊಟ್ಟ ಮೇಲೆ ಅಷ್ಟೇ ನನಗೂ ಗೊತ್ತಾಗಿದ್ದದು. ಸೊ ಅದೇನೇ ಇರಲಿ, ಅವರು ಎಚ್ಚರಿಸಿದ್ರು ಅಂತಂದ ಮೇಲೆ ಯಾರ ಗಮನಕ್ಕೆ ಅದನ್ನು ತಂದಿದ್ರೋ ಅವರು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಾಗಿತ್ತು. ಇಲ್ಲ ಅಂತಂದರೆ ನಮ್ಮವರನ್ನು ಕೂಡ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ನಾವು ಕೂಡ ಹಿಂದಲಿಂದ ನೋಡಬೇಕಾಗಿತ್ತು. ಇಲ್ಲ ಅಂತಂದರೆ ನಾವು ಕೂಡ ಒಂದು ರೆಸಾರ್ಟ್ಗೆ ಅವರು ಹೋದ ಹಾಗೆ, ಅವ್ರಿಗೂ ಅವಕಾಶ ಕೊಡದೇ ಇದ್ದ ಹಾಗೆ ನಮ್ಮವ್ರನ್ನ ಕರ್ಕೊಂಡೋಗಿ ನಾವು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನಾವು ಮಾಡಬೇಕಾಗಿತ್ತು. ಗೌಪ್ಯ ಮತದಾನವೇ ಇಲ್ಲಿ ಶಾಪ ಆಯ್ತಾ ಅಂತ ಅಲ್ಲ, ಮತದಾನ ಎಲ್ಲೇ ಇದ್ರೇನು, ಗೌಪ್ಯ ಇರ್ಬೋದು, ಗೌಪ್ಯ ಅಲ್ಲದೇ ಇರ್ಬೋದು. ಆದರೆ ಪಕ್ಷದ ನಿಷ್ಠಾವಂತರಾಗಿದ್ದರೆ ಅವ್ರು ಎಲ್ಲಿದ್ದರೇನು, ಅವ್ರನ್ನ ಇಟ್ಟರು ಎರಡೂ ಒಂದೇ. ಒಂದು ಸಮಯ ನಾನು ಮಾಡೋದೇ ಸರಿ, ಅಡ್ಡ ಮತದಾನ ಮಾಡೋದೇ ಸರಿ ಅಂತ ಯಾರಾದರೂ ಮನಸ್ಸಿನಲ್ಲಿ ಅಂದ್ಕೊಂಡಿದ್ರೆ ಅವ್ರನ್ನ ನೀವು ಹಿಡಿದಿಟ್ರೇನು, ಅವರು ಮಾಡೋದು ಮಾಡೇ ಮಾಡ್ತಾರೆ. ಇಂತಹ ತಪ್ಪುಗಳನ್ನು ಮಾಡಬಾರ್ದಾಗಿತ್ತು. ಇದರಿಂದಾಗಿ ಪಕ್ಷದ ಗೌರವವನ್ನು ಹಾಳು ಮಾಡಿದ್ದಾರೆ. ಎಲ್ಲಿದ್ದರೂ ಇವತ್ತೆಲ್ಲ ನಾಳೆ ಅವ್ರು ಯಾರು ಅನ್ನೋದು ಈಗಾಗಲೇ ನಮ್ಮ ಮುಖಂಡರಿಗೆ ಗೊತ್ತಿದೆ. ಆದರೆ ಕೆಲವು ಕಾರಣಗಳಿಂದ ಅವರ ಹೆಸರುಗಳನ್ನು ಹೊರಗಡೆ ಹೇಳ್ತಿಲ್ಲ. ಆದರೆ ಅವರವ್ರ ಹೃದಯಕ್ಕಂತೂ ಗೊತ್ತಿದೆಯಲ್ಲ ನಾನು ತಪ್ಪು ಮಾಡಿದ್ದೇನೆ. ಇದಕ್ಕೆ ಒಂದು ದಿನ ನನಗೆ ಮುಂದೆ ದಿನಗಳಲ್ಲಿ ನನಗೆ ಇದರಿಂದ ನನಗೆ ಕಂಟಕ ಬರುತ್ತೆ, ನನ್ನ ಭವಿಷ್ಯವನ್ನು ನಾನೇ ಹಾಳು ಮಾಡ್ಕೊಂಡಿದ್ದೀನಿ ಅಂತ ಅವ್ರಿಗೆ ಅನ್ಸಲ್ವೇ ಈಗಲೇ? ಬಿಡದಿ ಟೌನ್ಶಿಪ್ ಒಂದು ಕಡೆ ಆಯಿತು, ಮತ್ತೊಂದು ಕಡೆ ಈಗ ದೇವನಹಳ್ಳಿ ಬಳಿ ಕೂಡ ಒಂದು 2,800 ಎಕರೆ ಜಮೀನನ್ನು ಅಕ್ವೈರ್ ಮಾಡ್ತಾ ಇದ್ದಾರೆ. MICT ಒಂದೇ ಬೇರೆ ಏನಾಗುತ್ತೆ ನೋಡಿ, ಬಿಡದಿ ಇಲ್ಲ ನೋಡಿ, ನಾನು ಕೂಡ ಅದನ್ನು ನೋಡಿ ಬಂದಿದ್ದೇವೆ, ನಮ್ಮ ಪಕ್ಷದಿಂದಲೂ ಹೋಗಿ ಬಂದಿದ್ದೇವೆ. ಬಿಡದಿ ಟೌನ್ಶಿಪ್ ಮಾಡೋದಿದೆಯಲ್ಲ, ಇದಕ್ಕಿಂತ ಕೆಟ್ಟದ್ದು ಬೇರೊಂದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದರೆ ಆ ಭೂಮಿಯನ್ನು ನೋಡಿದರೆ ಅಂಥ ಫಲವತ್ತಾದ ನೀರಾವರಿ ಪ್ರದೇಶಗಳು, ಅಲ್ಲಿ ದನಕರುಗಳು ಇವತ್ತು ಡೈರಿಗಳು ನಡೆಸ್ತಾ ಇರ್ತಕ್ಕಂಥವ್ರು, ಲಕ್ಷಾಂತರ ಮರಗಳು ನಾಶ ಆಗುತ್ತೆ, ಪರಿಸರಕ್ಕೆ ಹಾನಿ ಆಗುತ್ತೆ. ಇದೆಲ್ಲವನ್ನು ನೋಡಿದರೆ
ಖಂಡಿತ ಅದು ಮಾಡಬಾರ್ದು. ನಾನು ಆವತ್ತು ಕೂಡ ಹೇಳಿದ್ದೇನಲ್ಲ, ಬಾಗೇಪಲ್ಲಿ ಕಡೆ ಬನ್ನಿ, 20 ಅಲ್ಲ 50,000 ಎಕರೆ ಜಾಗ ತಗೊಳ್ಳಿ, ಮಾಡಿ. ಅಲ್ಲಿ ಕೃಷ್ಣಾ ನದಿ ನೀರು ಬರಬೇಕಲ್ಲ, ನಮ್ಮ ಶೇರ್ ಇದೆಯಲ್ಲ, ತಗೊಳ್ಳಿ. ಅಲ್ಲಿಗೆಲ್ಲ ಪೈಪ್ಲೈನ್ ಹಾಕಿ ಕೊಡಿ, ನೀರು ಕೊಡಿ ಜನರಿಗೆ. ಎತ್ತಿನ ಹೊಳೆ ಹೇಗೋ ಬರ್ತಾ ಇದೆಯಲ್ಲ, ಆ ನೀರನ್ನ ಕೊಡಿ. ಅಲ್ಲಿ ಟೌನ್ಶಿಪ್ಗಳಲ್ಲಿ ಮಾಡಿರಿ. ಯಾಕೆ ಅಂತಂದರೆ ಅದು ತುಂಬ ಫಲವತ್ತಾದ ಭೂಮಿಗಳಲ್ಲ, ಅಲ್ಲೂ ಕಲ್ಲು ಮಿಶ್ರಿತ ಇರೋ ಕಾರಣದಿಂದ ವ್ಯವಸಾಯಕ್ಕೆ ಅಷ್ಟು ಯೋಗ್ಯವಾಗಿಲ್ಲ. ಆದರೆ ಮನೆ ಕಟ್ಟಲಿಕ್ಕೇನು, ಯಾಕಂದ್ರೆ ಚೆನ್ನಾಗಿ ಮಾಡ್ಬೋದು, ರಸ್ತೆಗಳು ಮಾಡಿದ್ರೆ ಆಯಿತು. ನೀವು ಹೆಂಗೂ ಟೌನ್ಶಿಪ್ ಮಾಡ್ತೀರಿ, ಮಾಡಿ. ಅಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಆ ಜನರು ನೋಡಿ, 50-60 ಕಿಲೋಮೀಟ್ರಲ್ಲಿ ಇರ್ತಕ್ಕಂಥ ಜನರು ಇವತ್ತಿಗೂ ಕೂಲಿ ಮಾಡಿ ಬದುಕಬೇಕಲ್ಲಿ, ಬೇರೆ ಏನು ಇದೇ ಇಲ್ಲ. ಅಂಥವ್ರಿಗೆ ನೀವು ಇದನ್ನು ಟೌನ್ಶಿಪ್ ಆ ಕಡೆ ಮಾಡೋದ್ರಿಂದ ಅವರ ಭೂಮಿಗೂ ಬೆಲೆ ಬರುತ್ತೆ, ಅಲ್ಲಿನ ಜನರಿಗೂ ಕೂಡ ಕೆಲಸಗಳು ಅದು ಎಲ್ಲ ಸಿಗುತ್ತೆ. ಈ ಕಾರಣದಿಂದ ಆ ಕಡೆ ಬನ್ನಿ. ಇಂಥ ಫಲವತ್ತಾದ ಜಮೀನುಗಳನ್ನು ಯಾಕೆ ತಗೋತೀರಿ ನೀವು? ಅಂದರೆ ಇದರಿಂದನೇ ನೀವು ಇಲ್ಲೇ ದುಡ್ಡು ಮಾಡಿ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡೋಕ್ಕಾಗತ್ತಾ? ನೀವು ಎಷ್ಟು ಮಾಡಿದ್ರೂ ಕರ್ನಾಟಕದಿಂದನೇ ಮಾಡಬೇಕು, ಪ್ರಧಾನಮಂತ್ರಿ ಮಾಡಿಬಿಡ್ಬೇಕು ಅಂತ ಮಾಡಕ್ಕೆ ಹೋಗ್ತೀರಿ. ಆಗತ್ತಾ? ಅವ್ರು ಯಾವತ್ತೂ ಏನೂ ಆಗೋದಿಲ್ಲ. ಸುಮ್ಮನೆ ಯಾಕೆ ನಮ್ಮ ರೈತರನ್ನು ಹಾಳು ಮಾಡಿ ನಿಮ್ಮ ಪಕ್ಷವನ್ನು ಅಥವಾ ನಿಮ್ಮ ನಾಯಕರನ್ನು ಬೆಳೆಸಲಿಕ್ಕೆ ನೋಡ್ತೀರಿ? ದೇವನಹಳ್ಳಿ ಅಂತ ಸರ್, MV ಡೀಪ್ ಟೆಕ್ ಪಾರ್ಕ್ ಅಂತ ಮಾಡಿ 2800 ಎಕರೆ ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗ್ತಿದೆ. ನೋಡಿ, ಎಲ್ಲಿ ಹೋದರೂ ಬೆಂಗಳೂರಿಗೆ ಹತ್ತಿರದಲ್ಲೇ ಮಾಡಬೇಕು ಅವರು. ಯಾಕೆ ಅಂತಂದರೆ ಬೆಲೆ ಇರ್ತಕ್ಕಂಥದ್ದು ಇಲ್ಲೇ ತಾನೇ. ನೀವು ದೂರಕ್ಕೆ ಹೋದರೆ, ಇಲ್ಲಿವತ್ತು ನೀವು ಬಿಡದಿಯಲ್ಲಿ ಆದರೆ 3 ಕೋಟಿ 4 ಕೋಟಿ ಕೊಡಬೇಕು. ಅದೇ ಬಾಗೇಪಲ್ಲಿಗೆ ಹೋದರೆ ಇನ್ನೊಂದು 10 ಕಿಲೋಮೀಟ್ರ್ ಆಚೆ ಹೋಗ್ಬೋದು, ಬಾಗೇಪಲ್ಲಿಯಿಂದ ಒಂದು ಈ ಕಡೆಗೆ. ಈಗಲೂ ಕೂಡ 1 ಕೋಟಿ ರೂಪಾಯಿಗೆ ಇಂಥ ಕಡಿಮೆ ಸಿಗುತ್ತೆ ಲ್ಯಾಂಡು. ಯಾಕೆ ಮಾಡಬಾರ್ದು ಅಲ್ಲಿ? ಇಲ್ಲೇನಾಗಿದೆ ಅಂತಂದರೆ ಇದು ಏರ್ಪೋರ್ಟ್ ಸುತ್ತನೇ ಮಾಡಬೇಕು. ಎಲ್ಲಿ ಬೆಲೆ ಬಾಳ್ತಕ್ಕಂಥದ್ದಿದೆ, ಎಲ್ಲಿ ಒಳ್ಳೆ ಜಮೀನುಗಳಿದೆ, ಅದೇ ಬೇಕು ಅವ್ರಿಗೆ. ಅಂದರೆ ಇದ್ರ ಹಿಂದೆ ಏನು ಅಡಗಿದೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಜನರಿಗೆ. ಬಿಡದಿಯಲ್ಲಿ JDS ನಿರಂತರತೆ ಕಾಯ್ದುಕೊಳ್ತಾ ಇದೆ ಸರ್ ಹೋರಾಟದಲ್ಲಿ. ಪ್ರತಿನಿತ್ಯ ಅವರು ಹೋರಾಟವನ್ನು ಮಾಡ್ತಾರೆ. ಬಿಜೆಪಿ ನೀವು ಒಂದು ನಿಯೋಗ ಹೋದ್ರಿ ಮೊನ್ನೆ, ಅದಕ್ಕಿಂತ ಆರಂಭದಲ್ಲಿ 1-2 ದಿವಸ ನೀವು ಹೋಗಿದ್ದು ಏನೋ ಇದೆ. ಆಮೇಲೆ ನಿರಂತರತೆ ಬಿಜೆಪಿ ಅಧಿಕೃತ ವಿಪಕ್ಷವಾಗಿದ್ರು ಕೂಡ ಯಾಕೆ ಮಾಡ್ತಿಲ್ಲ ನೀವು? ಇಲ್ಲ, ನಾವು ಕೂಡ ಮಾಡ್ತೇವೆ. ಈಗ ದೆಹಲಿಗೆ ಹೋಗಿದ್ರಲ್ಲ ಮುಖಂಡರುಗಳೆಲ್ಲ, ಅದರಿಂದಾಗಿ ಮುಖಂಡರನ್ನು ಹೊರತುಪಡಿಸಿ ಅಲ್ಲಿ ಮಾಡೋದಂಥದ್ದು ಇದಿಲ್ಲ. ಆಮೇಲೆ ಯಾವಾಗ JDS ಹೆಚ್ಚು ನಿರಂತರವಾಗಿ ಅಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆಯೋ, ಇದು ನಾವು ಒಂದು ಸಪ್ರೇಟಾಗಿ ಹೋಗೋದು ಅದೆಲ್ಲ ನಮಗೂ ಕೂಡ ಅದು ಅನಿಸಲ್ಲ. ಯಾಕಂತಂದರೆ ನಾವು NDA ಭಾಗವಾಗಿ ಅವರು ಮಾಡ್ತಾ ಇದ್ದಾರಲ್ಲ, ಅವ್ರು ಮಾಡಲಿ, ಅವ್ರಿಗೆ ನಾವು ಸಹಕಾರಿಯಾಗಿದ್ದೇವೆ ಅಂತ. ಯಾಕಂದರೆ ನಾವೇನು ಅವ್ರಿಗೆ ವಿರುದ್ಧವಾಗಿಲ್ವಲ್ಲ. ಅದರಿಂದಾಗಿ ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರು ಆಗಲಿ ಅಥವಾ ದೇವೇಗೌಡರು ಒಂದು ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ, ನಾನು ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಆ ರೀತಿ ಮಾಡಿದ್ರೆ ನಾವು ಅವ್ರ ಜೊತೆಯಲ್ಲಿ ಸೇರ್ತೇವೆ, ಅವ್ರಿಗೆ ಸಪೋರ್ಟ್ ಕೊಡ್ತೇವೆ. ಯಾಕಂದರೆ ನಾವು ಮಾಡಿದ್ರು ಅವ್ರು ಮಾಡಿದ್ರು ಎರಡೂ ಒಂದೇ ಅನ್ನೋದೇ ನಮ್ಮ ಭಾವನೆ ಇರತಕ್ಕಂಥದ್ದು. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಎಲ್ಲವೂ ಹಂಗೆ ಕಾಣ್ತದೆ. ಅವರ ಪಾಪ ಅವರ ಕನ್ನಡಕನೇ ಅಂಥದ್ದು, ಎಲ್ಲಕ್ಕೂ ಅಪಸ್ವರ ಇರುತ್ತೆ, ಎಲ್ಲವೂ ಕೆಟ್ಟದಾಗೆ ಕಾಣುತ್ತೆ. ಅವ್ರಿಗೆ ಕೊಟ್ಟ ಕುದುರೆಯನ್ನು ಏರಲಾರ್ದ ಧೀರನೂ ಅಲ್ಲದ ಶೂರನೂ ಅಲ್ಲದ ವ್ಯಕ್ತಿ ಆತ. ಅವ್ರಿಗೆ ಏನು ವಹಿಸಲಾಗಿದೆಯೋ ಅದನ್ನು ಮಾಡಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ನನಗನ್ನಿಸ್ಬಿಟ್ಟಿದೆ. ಅವ್ರಿಗೆ ಪುಕ್ಕಟೆ ಪ್ರಚಾರ ಯಾವುದು ಸಿಗುತ್ತೋ ಅದರ ಬಗ್ಗೆ ಬಹಳ ಅಷ್ಟೇ ವಹಿಸಿ ಮಾಡ್ತಾರೆ ಪಾಪ. ಅವ್ರಿಗೆ ದಿನಾ ಪತ್ರಿಕೆಯಲ್ಲಿರಬೇಕು. ಆಮೇಲೆ ಇನ್ನೊಂದು ನೋಡಿರಬೇಕು, ನೀವೆಲ್ಲ ಗಮನಿಸ್ಬೋದು, ಈಗಾಗಿರೋದು 14 ಜನ ಮುಖ್ಯಮಂತ್ರಿಗಳು ಸೇರಿ 14 ಮಂತ್ರಿಗಳಿದ್ದಾರೆ. ಎಲ್ಲರ ಮಂತ್ರಿಗಿರಿ ಕೆಲಸ ಅವರೇ ಮಾಡ್ತಾರೆ. ಯಾವುದೇ ಸಮಸ್ಯೆ ಬಂದರೆ ಅವರೇ ಹೇಳ್ತಾರೆ. ಇದರಲ್ಲಿ ಏನಿದೆ? ಅವ್ರಿಗೇನು ಸಮಸ್ಯೆ? ಈಗ
ಇ ಡಿ ಅನ್ನೋದು, ಇಟ್ ಈಸ್ ಅ ಡಿಪಾರ್ಟ್ಮೆಂಟ್ ಟು ಲುಕ್ ಇನ್ ಟು ದಿ ಮ್ಯಾಟರ್ಸ್ ವಿಚ್ ಕನ್ಸರ್ನ್ ವಿತ್ ದಟ್. ಅಂದಮೇಲೆ ಆ ಕೆಲಸ ಅವ್ರು ಮಾಡಬಾರ್ದು ಅಂತ ಇವರ ಉದ್ದೇಶ. ಸಿ ಬಿ ಐ ಬಗ್ಗೆ ಮಾತಾಡ್ತಾರೆ, ಸಿ ಬಿ ಐ ಆ ಕೆಲಸ, ಆ ಸಿ ಬಿ ಐ ಕೆಲಸ ಸಿ ಬಿ ಐ ಮಾಡಬಾರ್ದು ಅನ್ನೋದು ಇವ್ರ ಉದ್ದೇಶನ. ಲೋಕಾಯುಕ್ತ ಏನಕ್ಕಿದೆ? ಅವ್ರ ಕೆಲಸ ಅವ್ರು ಮಾಡಬೇಕಲ್ವಾ? ಹಾಗಿದ್ರೆ ಲೋಕಾಯುಕ್ತ ಯಾರನ್ನಾದ್ರೂ ರೈಡ್ ಮಾಡಿದಾಗ ಯಾಕೆ ಮಾಡಿದ್ರು ಅಂತ ಕೇಳ್ತೀರಾ ನೀವು? ಇದು ಒಂದು ರೀತಿ ಏನಂತಂದರೆ, ಕೆಲವು ಮಾತುಗಳನ್ನು ನಾವು ಆಡಬಾರ್ದು. ಸೊ ಇದು ಒಂದು ಸಾರಿ ಅವ್ರ ನಡವಳಿಕೆ ನಮ್ಮನ್ನು ಅಂಥ ಮಾತುಗಳು ಆಡಲಿಕ್ಕೆ ಪ್ರೇರೇಪಣೆ ಕೊಟ್ಬಿಡ್ತವೆ. ಆದರೂ ನಾವು ಯಾವುದನ್ನು ಇದು ಅವ್ರ ಬಗ್ಗೆ ಮಾತಾಡೋದು ಬೇಡ. ಕೇವಲ ಪ್ರಚಾರಕ್ಕಾಗಿ ಇಂಥ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ಳೋದನ್ನು ಬಿಟ್ಟು, ಇವತ್ತೇನು ಗೃಹ ಸಚಿವರನ್ನಾಗಿ ತಮಗೆ ಮಾಡಿದ್ದಾರೆ, ಮಾತಾಡಿ, ಅದರ ಬಗ್ಗೆ ಮಾತಾಡಿ. ಎಲ್ಲೆಲ್ಲಿ ಸಮಸ್ಯೆ ಇದೆ, ಎಲ್ಲೆಲ್ಲಿ ಅತ್ಯಾಚಾರಗಳಾಗಿದೆ, ಡ್ರಗ್ಸ್ ಪೆಡ್ಲರ್ಸು ಆರಾಮಾಗಿ ಸುತ್ತಾಡ್ತಿದ್ದಾರೆ, ಜೈಲುಗಳಲ್ಲಿ ಇವತ್ತು ಏನೇನು ಸಮಸ್ಯೆಗಳಿದೆ ಒಂದೊಂದಾಗಿ ಹೊರಗಡೆ ಬರ್ತಿವೆ. ಎಲ್ಲ ನಿಮ್ಮ ಡ್ರಗ್ಸು ಜೈಲುಗಳಲ್ಲೂ ಸಿಗ್ತಾ ಇವೆ. ಎಲ್ಲ ಮನೆಯ ಊಟ ಜೈಲುಗಳಲ್ಲಿ ಆರಾಮಾಗಿ ಹೋಗಿ ಸೇರ್ತಾ ಇವೆ. ಮೊಬೈಲ್ಗಳಲ್ಲಿ ಇಲ್ಲಿ ಆನ್ಲೈನಲ್ಲಿ ಎಲ್ಲ ಇವೆ. ಅಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಬೇಕಾದಷ್ಟಾಗಿದೆ. ಇವುಗಳ ಮೇಲೆ ಎಲ್ಲ ಗಮನ ಕೊಡಿ. ಈ ಸಮಸ್ಯೆಗಳು ಪರಿಹಾರ ಆಗ್ತಾ ಇದ್ದರೆ ನೀವು ಸಚಿವರಾಗಿದ್ದಕ್ಕೆ ಸಾರ್ಥಕ ಅಂತ ಜನ ತಿಳ್ಕೊಳ್ತಾರೆ. ಇಲ್ಲಾಂತಂದರೆ ಈಗಾಗಲೇ ಅವರಿಗೆ ಒಂದು ರೀತಿ ಜನರಲ್ಲಿ ಭಾವನೆ ಬಂದ್ಬಿಟ್ಟಿದೆ. ಅವ್ರಿಗೆ ಏನು ಕೊಟ್ಟರು, ಯಾವುದೇ ಖಾತೆ ಕೊಡಿ ಅವ್ರಿಗೆ, ಖಾತೆದು ಬಿಟ್ಟಿದ್ದು ಇನ್ನು ಬೇರೆ ಖ್ಯಾತೆಯದೇ ಮಾತಾಡ್ತಾರೆ ಅಂತ ಹೇಳ್ತಾರೆ. ಖಾತೆ ಬಗ್ಗೆ ಅವ್ರಿಗೆ ಗಮನ ಇಲ್ಲ, ಬರೀ ಖ್ಯಾತೆ ತೆಗೆಯೋದೊಂದಷ್ಟೇ ಅವ್ರಿಗೆ ಗಮನ ಇರೋದು. ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟ ನೀಟಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ದೇಶಾದ್ಯಂತ ಜನಜಾಗೃತಿ ಅಭಿಯಾನ ಮಾಡ್ತಾ ಇದ್ದಾರೆ AICC. ಮಾಡಲಿ ಅವರು. ನೋಡಿ, ಯಾವುದೇ ಸರ್ಕಾರಗಳಲ್ಲಿ ತಪ್ಪಾದಾಗ ವಿರೋಧ ಪಕ್ಷದಲ್ಲಿ ಇರೋರು ಕೇಳಲೇಬೇಕು. ಈಗ ನಾವು ಕೇಳೋದಿಲ್ವೇ? ಹಾಗೆ ಅವರು ಕೇಳಬೇಕು. ಆದರೆ ಇತಿಮಿತಿಯನ್ನು ಅರ್ಥ ಮಾಡ್ಕೊಂಡು ಕೇಳಬೇಕು. ಅದು ಅವ್ರಿಗೆ ಇತಿಮಿತಿಯೇ ಗೊತ್ತಿಲ್ಲ ಅವ್ರಿಗೆ. ಈಗಾಗಲೇ ಆಯ್ತಲ್ಲ, ಈಗ ನೆನ್ನೆ ಸಂಡೇ ಪರೀಕ್ಷೆ ಆಯ್ತಲ್ಲ, ಮತ್ತೆ ಆಯಿತು. ಈಗಿಲ್ಲೇನಾಯಿತು? ನೀವು ರಸ್ತೆಗಳೆಲ್ಲ ಬ್ಲಾಕ್ ಮಾಡ್ಕೊಂಡು ನೀಟ್ ಪರೀಕ್ಷೆ ಬರೆಯಕ್ಕೆ ಹೋಗೋದವ್ರು ಹೋಗ್ಲಿಕ್ಕೆ ಆಗದಿದ್ದಂಥ ಪರಿಸ್ಥಿತಿ ಉದ್ಭವ ಮಾಡಿ ಡಿಪೆಂಡ್ ಬೇರೆ ಮಾಡ್ತಾರೆ, ನಾಚಿಕೆ ಆಗದವರು. ಈ ಕಾಂಗ್ರೆಸ್ನವ್ರಿಗೆ ನಾಚಿಕೆ ಇದೆಯಾ? ಏನು ನಾವು ತಡೆದ್ಬಿಟ್ಟಿದ್ವಾ? ಹೇಳ್ತಾರಲ್ಲ, ಜನ ನಿಮ್ಮನ್ನು ಮುಂದೆನೇ ನಿಂತ್ಕೊಂಡು ಇಲ್ಲೆಲ್ಲ ಬ್ಲಾಕ್ ಆಗಿದ್ದರಿಂದ ಎಲ್ಲೂ ನಾವು ಹೋಗೋಕ್ಕಾಗಿಲ್ಲ, ನೀಟ್ ಪರೀಕ್ಷೆ ಬರೀಲಿಕ್ಕಾಗಲಿಲ್ಲ, 10 ನಿಮಿಷ ಬಿಟ್ಟು ಹೋದರೆ ಅವ್ರು ಸೇರಿಸಲಿಲ್ಲ. ಕಾನೂನಿದೆ, ಕಾನೂನು ಪ್ರಕಾರ ಆಗಬೇಕು. ಆದರೆ ಇವರು ಮಾಡೋ ಅನಾಚಾರಕ್ಕೆ ತಿರುಗಿ ನಾವೇನು ತಡೆದಿದ್ವಿ ಅವ್ರನ್ನ, ಈ ರೀತಿ ಮಾತಾಡೋಕ್ಕೆ ನಾಚಿಕೆ ಆಗಬೇಕು ಇವ್ರಿಗೆ. ಈಗ ಹೋರಾಟ ಮಾಡಲಿಕ್ಕೆ ಇವ್ರಿಗೇನು ಮಾನ ಮರ್ಯಾದೆ ಇದ್ದರೆ ಹೋರಾಟ ಮಾಡಬಾರ್ದಾಗಿತ್ತು. ಈಗ ಅವರು ಸರ್, ಗ್ಯಾರಂಟಿ ವಿಚಾರಕ್ಕೆ ಸರ್, ಅನೇಕ ಅಕೌಂಟ್ಗಳು ಇಲ್ಲದೇ ಇರ್ತಕ್ಕಂಥ ಅಕೌಂಟು ಅಥವಾ ಯಾರು ಮಹಿಳೆಯರೇ ಅಲ್ಲ ಅಂತ ಅಕೌಂಟ್ಗಳಿಗೆ ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಹಣ ಹೋಗಿದೆ ಅನ್ನೋಂಥದ್ದು, ಅದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಹೊಸದಾಗಿ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ನೋಡಿ, ಈಗಾಗಲೇ ಅಕೌಂಟೆಂಟ್ ಜನರಲ್ ಇದು ಕೊಟ್ಟಿದ್ದಾರೆ, ರಿಪೋರ್ಟ್ ಬಂದಿದೆ. ಆ ರಿಪೋರ್ಟಲ್ಲಿ ಅವರು ಪ್ರಶ್ನೆ ಮಾಡಿದ್ದಾರೆ. ನೀವು ಸತ್ತವರಿಗೂ ಕೊಟ್ಟಿದ್ದೀರಿ, ಮಹಿಳೆಯರ ಅಲ್ಲದ ಅಕೌಂಟ್ಗಳಿಗೂ ಆ ದುಡ್ಡು ಹಾಕಿದ್ದೀರಿ, ಎಲ್ಲಿ ಲೆಕ್ಕ ಯಾರಿಗೆ ಯಾವುದಕ್ಕೆ ಹೋಗಿದೆ ಇಲ್ಲ ಅನ್ನೋದು ಲೆಕ್ಕಾಚರಣೆ ಸಿಗ್ತಾ ಇಲ್ಲ ಅಂತ.
ಇವರು ಚುನಾವಣಾ ಬರದಲ್ಲಿ ಮಾತು ಕೊಟ್ಟು ಸಿಕ್ಕಿಬಿದ್ದು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟ ಬಂದಂತೆ ನಡ್ಕೊಂಡ್ರು. ಆ ರೀತಿ ನಡ್ಕೊಂಡಿದ್ದರಿಂದ ತಪ್ಪುಗಳು ಬೇಕಾದಷ್ಟಾಗಿದೆ. ಅದಲ್ಲದೆ ಗ್ಯಾರಂಟಿಗಳು ಕೊಟ್ಟಿದ್ದನ್ನು ಅಧಿಕಾರಿಗಳು ಲೆಕ್ಕ ಕೊಡಬೇಕು, ನೋಡ್ಕೊಳ್ಬೇಕು. ಸರ್ಕಾರ ಅದರ ಜವಾಬ್ದಾರಿಯನ್ನು ತಗೊಳ್ಬೇಕು. ಅದನ್ನು ಬಿಟ್ಟು ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಅಂತ ಮಾಡಿ ಖಜಾನೆ ಹಣ ಕೊಟ್ರಲ್ಲ, ಹಂಗಿದ್ಮೇಲೆ ಅವ್ರನ್ನ ಮಾಡಿದ್ದು ಇದೆಲ್ಲ ಇಷ್ಟು ತಪ್ಪುಗಳಾಗಿದೆ ಅಂತಂದ್ರೆ ಅವ್ರು ಮಾಡಿದ್ದೇನೋ? ನಿಮ್ಮ ಹೊಲದಲ್ಲಿ ಕಾಂಗ್ರೆಸ್ ಹೊಲದಲ್ಲಿ ಕಳೆ ಕೀಳಕ ಅವ್ರನ್ನ ನೇಮಕ ಮಾಡಿದ್ರಿ ನೀವು. ಸಂಬಳ ಕೊಟ್ಟು ಕಳೆ ಕೀಳಕ್ ಕಳಿಸಿದ್ರಿ ಅವ್ರನ್ನ. ಏನ್ ನಿಮ್ಗೆ ಇಷ್ಟ ಬಂದಂಗೆ ಈಗಾಗಲೇ ಭಾರತ್ ಜೋಡೋ ಸಮಿತಿಗಳು ಮಾಡಕ್ಕೆ ಹೊರಟಿದ್ದಾರೆ ಯುವ ಸಂಘಟನೆಗಳು. ಇನ್ನು ಅದಕ್ಕೆ ಬೇರೆ ಸರ್ಕಾರದ ಹಣ ಕೊಡ್ತೀವಿ ಅಂತ ಆಗಲೇ ಹೇಳ್ಕೊಂಡಿದ್ದಾರೆ, 10 ಲಕ್ಷ ಒಂದೊಂದು ಸಂಘಕ್ಕೆ ಅಂತ. ಅಂದ್ರೆ ಖಜಾನೆ ಲೂಟಿ ಮಾಡಕ್ಕೆ ಬಂದಿರೋದು ನೀವು. ಖಜಾನೆಗೆ ಕನ್ನ ಹಾಕ್ತಕ್ಕಂಥವ್ರು. ನಾವು ಆವಾಗ ಕೇಳ್ತಿದ್ವಿ, ಅಲ್ಲಿ ಲಂಚ ಹೊಡೆದ್ರು, ಇಲ್ಲಿ ಲಂಚ ಹೊಡೆದ್ರು, ಇದಕ್ಕೆ ಸಿಕ್ಕಾಕೊಂಡ್ರು ಅಂತ. ಈಗ ಕಾಂಗ್ರೆಸ್ ಲಂಚನೇ ಹೊಡೆಯಕ್ಕೆ ಹೋಗ್ತಿಲ್ಲ, ಖಜಾನೆನೇ ತನ್ನ ಖಾತೆಗಳಿಗೆ ಹಾಕೊಳ್ತಾ ಇದೆ ಹಣ ತೆಗೆದು. ವಾಲ್ಮೀಕಿ ನಿಗಮದಲ್ಲಿ ನೇರವಾಗಿ ಹಣ ನುಂಗ್ಲಿಲ್ವಾ? ಈ ರೀತಿ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ತೊಡಗಿದೆ. ಎಲ್ಲದರಲ್ಲೂ ಭ್ರಷ್ಟಾಚಾರ. ಸರ್, ಬೆಳಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ದಲಿತರು RSS ಬಗ್ಗೆ ಕೇಳಬಾರ್ದು ಅನ್ನೋದು ಉದ್ದೇಶ, ಬಿಜೆಪಿ ಉದ್ದೇಶ ಅಂತ. ಇಲ್ಲ, ನಾನು ದಲಿತರು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಅವರೇ ಮಾತನಾಡಿದ್ದಾರೆ. ಅವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ತಾರೆ, ನನಗೆ ಅದು ಸಂಬಂಧ ಇಲ್ಲ. ಯಾರು ಯಾವುದನ್ನು ಬೇಕಾದರೂ ಕೇಳುವ ಅಧಿಕಾರ, ಹಕ್ಕು ಇದೆ. ಆದರೆ ಸರ್ಕಾರ ಕೇಳಬೇಕಾದ್ರೆ ಹೆಂಗೆ ಕೇಳಬೇಕು? ಲವ್ ಲೆಟರ್ ಬರೆಯೋದಾ? ಲವ್ ಲೆಟರ್ ಎಲ್ಲ ಬರೀಬೇಕಾಗಿರೋದು ಇಶ್ಯೂ ನೋಟಿಸ್. ಆಮೇಲೆ ಸರ್ಕಾರದ ಕಡೆಯಿಂದ ಬರಬೇಕೇ ಹೊರತು ಅದು ಮಂತ್ರಿ ನೀವು ಲೆಕ್ಕ ಕೊಡಿ ಅಂತ ಕೇಳಕ್ ಬರಲ್ಲ. ವಿವೇಕ ಇರೋ ಮಂತ್ರಿ ಯಾರು ಈ ರೀತಿ ಪತ್ರ ಬರೆಯೋದಿಲ್ಲ. ಅವಿವೇಕಿಗಳು ಮಾತ್ರನೇ ಇಂಥ ರೀತಿಯ ಪತ್ರ ಬರೀಬಹುದು. ಆಮೇಲೆ ನಾನು ಹೇಳಿದ್ದೇನೆ ಒಂದು ಸಾರಿ, ಇದೇಗಿದೆ ಅಂದರೆ ಗೊತ್ತಿಲ್ಲದ ವಿಷಯ ಅಲ್ಲ. RSS ಯಾಕೆ ನೀವು ರಿಜಿಸ್ಟರ್ ಮಾಡಿಲ್ಲ, ನೋಂದಣಿ ಯಾಕೆ ಮಾಡಿಲ್ಲ? ಇದು ಲಕ್ಷಾಂತರ ಜನ ಕೇಳಿರೋ ಪ್ರಶ್ನೆ. ಇದು ಎಲ್ಲಕ್ಕೂ ಉತ್ತರ ಇರುವಾಗ ಮತ್ತೊಮ್ಮೆ ಅದನ್ನೇ ಕೇಳೋದಿದೆ, ಅದು ಅವಿವೇಕದ ಪರಮಾವಧಿ. ಅದು ನಿಮಗೇನಾದರೂ ನಿರ್ದಿಷ್ಟವಾಗಿ ಕೇಳೋದಿದ್ರೆ ನೋಟಿಸ್ ಜಾರಿ ಮಾಡಿ, ಅವರಿಗೆ ಉತ್ತರ ಕೋರ್ಟಲ್ಲಿ ಕೊಡ್ತಾರೆ. ಏನು ಸರ್ಕಾರಕ್ಕೆ ಇಲ್ಲಿ ತಂದು ಕೊಡ್ಬೇಕಾ ಯಾರಾದರೂ? ನಾನೇನೋ ದೊಡ್ಡ ವೀರ ಶೂರ ಅಂತ ಅನ್ಸ್ಕೊಳ್ಬೇಕು. ಆಯ್ತಪ್ಪ, ನೀವು ಮಾತ್ರ ಹೋಮ್ ಮಿನಿಸ್ಟರ್ ಅಲ್ಲ, ಹಿಂದೆ ಅನೇಕರು ಹೋಮ್ ಮಿನಿಸ್ಟರ್ಗಳಿದ್ರು. ಯಾಕೆ ಅವ್ರು ಕೇಳಿಲ್ಲ? ಅವ್ರಿಗೇನು ಉತ್ತರ ಸಿಕ್ಕಿಲ್ಲ? ಅವ್ರ ತಂದೆಯವರೇ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರೇ ಇದ್ರಲ್ಲ. ಯಾಕೆ ಅವ್ರಿಗೆ ಕೇಳೋ ತಾಕತ್ತಿರ್ಲಿಲ್ವಾ? ತಂದೆಯವರಿಗೆ ಕೇಳೋ ತಾಕತ್ತಿರ್ಲಿಲ್ಲ, ಅದಕ್ಕೆ ನಾನು ಕೇಳ್ತಿದ್ದೀನಿ ಅಂತಲ್ಲ? ಅಥವಾ ನೆಹರೂರವ್ರ ಕಡೆಗೆ ನೆಹರೂರವ್ರಿಗೆ ಅಷ್ಟು ತಾಕತ್ತಿರಲಿಲ್ಲ, ನನಗಿದೆ. ಇಂದಿರಾ ಗಾಂಧಿ ಅವ್ರಿಗೆ ತಾಕತ್ತಿರಲಿಲ್ಲ, ಅದು ನನಗಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಥವಾ ರಾಜೀವ್ ಗಾಂಧಿ ಅವ್ರು ಯಾರಿಗೂ ತಾಕತ್ತಿರಲಿಲ್ಲ, ಅದು ನನಗಿದೆ ಅಂತ ತೋರಿಸಿ ಕೊಟ್ಟಿದ್ದೀರಾ? ಅಂದ್ರೆ ಆಲ್ ಕಾಂಗ್ರೆಸ್ ಲೀಡರ್ಸ್ ಆರ್ ಫೇಲ್ಡ್. ಅವ್ರು ಯಾರಿಗೂ ತಾಕತ್ತಿಲ್ಲ ಕೇಳೋಷ್ಟು ಅಥವಾ ಉತ್ತರ ಕೊಡೋಷ್ಟು ಅಂತೇಳಿ.
ನೋಡಿ, ಈಸ್ ವೇಸ್ಟಿಂಗ್ ಇಸ್ ಟೈಮ್. ಸಮಯ ವ್ಯರ್ಥ ಮಾಡ್ತಿದ್ದಾರೆ. ಏನಂತಂದರೆ ಪುಕ್ಕಟೆ ಪ್ರಚಾರ ಸಿಗ್ತದೆ ನನಗೆ ಅನ್ನೋ ಒಂದು ಗೀಳಿಗೆ ಬಿದ್ದಿದ್ದಾರೆ ಅಷ್ಟೇ. ಅವ್ರು ನಾನು ಮೊದಲೇ ಹೇಳಿದ್ದೇನೆ, ನಾವೆಲ್ಲ SC/ST ಕೋಟಾದಲ್ಲಿ ಬಂದಿರೋರು ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಇಂಥ ಅವಕಾಶ ಕಲ್ಪಿಸಿಕೊಟ್ಟಿರೋದು ಆ ಜನಾಂಗಗಳ ಸಮಸ್ಯೆಗಳನ್ನ ಕೆಲಸ ಮಾಡಬೇಕು. ಹೋಮ್ ಮಿನಿಸ್ಟ್ರಿ ಅಂತಕ್ಕಂಥದ್ದು ಆ ಜನರಲ್ಲೇ ಯಾಕೆ ಪರಿಶಿಷ್ಟ ಜಾತಿಯವರಿಗೆ ಸಾಮಾನ್ಯವಾಗಿ ಕೊಡ್ತಾರೆ? ಯಾಕೆ? ಆ ಜನಾಂಗಗಳಿಗೆ ಅನೇಕ ಸಮಸ್ಯೆಗಳಿರ್ತವೆ. ಭೂಮಿಯ ಸಮಸ್ಯೆ ಇರ್ಬೋದು, ಬೇರೆಯವರಿಂದ ಆಗ್ತಕ್ಕಂಥ ಅತ್ಯಾಚಾರದ್ದಿರ್ಬೋದು, ಅನ್ಯಾಯಗಳಿರ್ಬೋದು, ಶೋಷಣೆ ಇರ್ಬೋದು, ಬೇಕಾದಷ್ಟು ಸಮಸ್ಯೆಗಳಿರ್ತವೆ. ಇಂಥವುಗಳನ್ನೆಲ್ಲ ಸರಿ ಮಾಡಲಿ ಅಂತೇಳಿ ಕೊಟ್ಟರೆ ಇವರು, ನಾವು ಹೇಳ್ತಿದ್ದೀವಿ, ನಾನು ಕೇಳ್ತಿದ್ದೀನಿ ಇವತ್ತಿಗೂ ಅವ್ರಿಗೆ, SCP TSP ಹಣ ನುಂಗಿದೆ ಈ ಸರ್ಕಾರ, ಜನರಿಗೆ ನಮ್ಮವ್ರಿಗೆ ಸಿಗ್ತಾ ಇಲ್ಲ ಅಂತ ನಾವು ಕೇಳಿದರೆ, RSS ನೋಂದಣಿ ಮಾಡಿಸಿ ಅಂತ ಕೇಳಿದರೆ ಅವರು RSS ನೋಂದಣಿ ಮಾಡಿಸಿದ್ರಿಂದ ನಮಗೆ SCP TSP ಹಣ ಸಿಗುತ್ತಾ? ನಮ್ಮ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆಗಿದ್ದರೆ ಅದನ್ನು ಅವ್ರನ್ನ ಸರಿ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿ ಅಂತಂದರೆ ಅದನ್ನು ಬಿಟ್ಬಿಟ್ಟು RSS ನೋಂದಣಿ ಮಾಡಿಸಿ ಅಂದರೆ ನಮ್ಮವ್ರಿಗೆ ಸಮಸ್ಯೆ ಬಗೆಹರಿಯುತ್ತಾ? ನಮಗೆ ಬೇಕಾಗಿರೋದು ನೋಡಿ, ನೀವು ಅದನ್ನು ಕೇಳಿ. ನಾನು ಯಾಕೆ ಕೇಳಿದ್ರಿ ಅಂತ ನಾನು ಕೇಳಲ್ಲ, ಅದನ್ನು ಕೇಳಿ. ನೀವು ಹೆಂಗೆ ಕೇಳಬೇಕು? ನೋಟಿಸ್ ಜಾರಿ ಮಾಡಬೇಕು. ನೀವು ಲವ್ ಲೆಟ್ರ್ ಬರೆಯೋದಲ್ಲ. ನಿಮ್ಮ ಲವ್ ಲೆಟ್ರ್ ಏನಕ್ಕೆ ಅಂತಂದರೆ ನ್ಯಾಷನಲ್ ಟಿವಿಗಳಲ್ಲಿ, ಪೇಪರ್ಗಳಲ್ಲಿ, ಸ್ಟೇಟ್ ಮೀಡಿಯಾದಲ್ಲಿ ಹೆಡ್ಲೈನ್ಗಳು ಬರೋಕ್ಕೆ ಮಾತ್ರ ನೀವು ಅದು ಮಾಡ್ತಾ ಇರೋದು. ಅದನ್ನು ಲೀಗಲ್ಲಾಗಿ ನೀವು ಕೇಳಿ. ಆಮೇಲೆ ಒಂದು ಸಂಘಟನೆ ರಿಜಿಸ್ಟರ್ ಆಗಲೇಬೇಕು, ಯಾವ ಕಾನೂನಲ್ಲಿದೆ ತೋರಿಸಿ. ಬೇಕಿದ್ದವ್ರು ರಿಜಿಸ್ಟರ್ ಮಾಡ್ತಾರೆ, ಬೇಡದಿದ್ದವ್ರು ಬಿಡ್ತಾರೆ. ಒಂದು ಸಮಯ ಪ್ರಿಯಾಂಕಾ ಖರ್ಗೆ ವಯಸ್ಸಿಗೆ ಬಂದಾಗ ಸ್ನೇಹಿತರು ಹೇಳ್ತಾರೆ, ಏನಪ್ಪ ವಯಸ್ಸು ಬಂದ್ಬಿಟ್ಟಿದ್ಯಾ, ಮದುವೆ ಮಾಡ್ಕೋ. ಸ್ನೇಹಿತರು ಹೇಳ್ಬೋದಲ್ಲ, ತಪ್ಪೇನಿಲ್ಲ. ಆದರೆ ಇಲ್ಲಪ್ಪ ನಾನು ಮಾಡ್ಕೊಳ್ಳಲ್ಲ ಅಂದರೆ, ಇಲ್ಲ ನೀನು ಮಾಡ್ಕೊಳ್ಳೇಬೇಕು ಅಂತ ಯಾರೇನು ಕೇಳೋಕ್ಕತ್ತದ? ಅವ್ರವ್ರ ಇಷ್ಟ ಅಪ್ಪ. ಅದು ಕಂಪಲ್ಷನ್ಸ್ ಏನಾದರೂ ಇದ್ದರೆ ಸರಿ ಇದೆ. ಅದು ಒಬ್ಬ ಪರಿಶಿಷ್ಟ ಜಾತಿಯವನಿದ್ದೀನಿ ನಾನೇನಾದರೂ ಸವಲತ್ತು ಪಡಿಬೇಕಂದ್ರೆ ಐ ಹ್ಯಾವ್ ಟು ಪ್ರೂವ್ ಮೈ ಕ್ಯಾಸ್ಟ್. ನನಗೆ ಸಿಗೋ ಸವಲತ್ತು ಎಲ್ರಿಗೂ ಸಿಗಲ್ಲ. ಅದಕ್ಕೇನು ಮಾಡಬೇಕು? ಒಂದು SC ಸರ್ಟಿಫಿಕೇಟ್ ಬೇಕು ನನಗೆ. ನಾನು SC ಸರ್ಟಿಫಿಕೇಟ್ ತಗೊಂಡು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲೆಕ್ಷನ್ಗೆ ನಿಲ್ಲಬೇಕಾದ್ರೆ SC ಸರ್ಟಿಫಿಕೇಟ್ ಹಾಕಿದ್ರೆ ಮಾತ್ರ ನಂದು ಊರ್ಜಿತ ಆಗೋದು. ನಾನು SC ಸರ್ಟಿಫಿಕೇಟ್ ತಗೊಳ್ಳೋದಿಲ್ಲ ಅಂದರೆ ಐ ಆಮ್ ನಾಟ್ ಎಲಿಜಿಬಲ್ ಟು ಕಂಟೆಸ್ಟ್ ಇನ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ನಾನು ಕಂಟೆಸ್ಟ್ ಮಾಡಬೇಕಂದ್ರೆ ಮಾತ್ರ ನನಗೆ ಸರ್ಟಿಫಿಕೇಟ್ ಬೇಕು. ನಾನು ಎಲೆಕ್ಷನ್ಗೆ ನಿಲ್ಲಲ್ಲಪ್ಪ. ನೀನು SC ತಾನೇ, ಎಲ್ಲಿ ನಿನ್ನ ಸರ್ಟಿಫಿಕೇಟು ಅಂದರೆ ಯಾಕೆ ಬೇಕು ಸರ್ಟಿಫಿಕೇಟು? ನಾನು ಏನಾದರೂ ಆ ಸವಲತ್ತುಗಳನ್ನು ತಗೊಳ್ಳೋದಾದರೆ ಮಾತ್ರ ನನಗೆ ಸರ್ಟಿಫಿಕೇಟ್, ಇಲ್ಲಾಂದ್ರೆ ನನಗೆ ಯಾಕೆ ಬೇಕು? ಬೇಡಪ್ಪ ನಾನು ತಗೊಂಡಿಲ್ಲ ಅಂತೀನಿ. ಇಲ್ಲ ನೀನು SC ತಾನೇ, ಸರ್ಟಿಫಿಕೇಟ್ ಇರಬೇಕು ಅನ್ನೋಕ್ಕೆ ನೀವ್ಯಾರು? ಹಾಗೇ ಇದು RSSದು. ನಾನು ಸರ್ಕಾರದಿಂದ ಯಾವ ಸವಲತ್ತು ತಗೋತಾ ಇಲ್ಲಪ್ಪ, ಅದರಿಂದಾಗಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಯಾವ ಕಾನೂನು ಅಡಿಯಲ್ಲೂ ರಿಜಿಸ್ಟರ್ ಮಾಡಬೇಕು ಅಂತ ಇದು ಇಲ್ಲವೇ ಇಲ್ಲ, ಕಡ್ಡಾಯ ಇಲ್ಲ. ನಮಗೆ ಬೇಕಾ ಮಾಡ್ಕೊಳ್ತೀವಿ, ಇಲ್ಲೋ ಅಂತಂದ್ರೆ ಬಿಡ್ತೀವಿ. ಅಂದಮೇಲೆ ನೀವು ಅದೇನೋ ಜಮೀನು ತೊಗೊಂಡಿದ್ರಲ್ಲ ಅದನ್ನು ಲೆಕ್ಕ ಕೊಡಿ. ಯಾವ ಜಮೀನು ತೊಗೊಂಡಿರೋದು? ನೋಡಿ, 2200 ಸಂಸ್ಥೆಗಳು ಸಂಘ ಪರಿವಾರವಾಗಿ ಕೆಲಸ ಮಾಡ್ತಿವೆ. RSSನ ಅಂಗ ಸಂಸ್ಥೆಗಳು ಎಲ್ಲವೂ ರಿಜಿಸ್ಟರ್ ಆಗಿವೆ. ಯಾವುದೇ ವ್ಯವಹಾರ ನಡೆದಿದ್ದರೆ ಆ ಸಂಘಟನೆಗಳ ಹೆಸರಿನಲ್ಲಿ ನಡೀತವೆ. ನೀವು ಯಾವುದನ್ನೇ ಪ್ರಶ್ನೆ ಕೇಳಿದ್ರೆ ಉತ್ತರ ಅಲ್ಲಿ ಸಿಗುತ್ತೆ. ಬ್ರಿಟಿಷರ ಕಾಲದಲ್ಲಿ 100 ವರ್ಷ ಆಗೋಗಿದೆ. 3, 4, 5 ಇದು ನಡೆದು ಹೋಗಿದೆ.
ಈಗ ಬಂದು ಈಗ ಕೇಳಿದರೆ ಯಾಕೆ ಆವತ್ತಿಂದ ಕಾಂಗ್ರೆಸ್ನವ್ರೇನು ಕಣ್ಣು ಮುಚ್ಕೊಳ್ತಿದ್ರ? ಅದೇನೋ ಹೇಳ್ತಿರಲ್ಲ ನೀವೇ, ಅದೇನೋ ಕಿಸ್ಮಿಸ್ ತಿಂತಿದ್ರ ಅಂತ. ಅದು ನನಗೆ ಗೊತ್ತಾಗಲ್ಲ, ಅವರೇ ಹೇಳ್ತಿರ್ತಾರೆ ಅವಾಗ ಕಿಸ್ಮಿಸ್ ಅಂತ. ಅದೇನೋ ಕಿಸ್ಮಿಸ್ ತಿಂತಿದ್ರೆ ಹಾಗಾದ್ರೆ ಕಾಂಗ್ರೆಸ್ ಲೀಡರ್ಗಳೆಲ್ಲ. ನೀವು ಸರ್ಕಾರ ಪ್ರಶ್ನೆ ಮಾಡಬಾರ್ದಂದ್ರೆ ಈಗ ಬಂದ್ರ ನೀವು? ಆಗಲೇ ಬಂದ್ರ? ನಾನು ಹೇಳಿದ್ದೀನಿ, ಕೇಳಿ ಸರ್, ನಾನು ಹೇಳಿದ್ದೀನಿ ಎಲ್ಲರಿಗೂ ಅಧಿಕಾರ ಇದೆ ಕೇಳೋದು. ಇಟ್ ಇಸ್ ಎ ಮ್ಯಾಟರ್ ಆಫ್ ಕಾಮನ್ ಸೆನ್ಸ್. ನೀವು ಸರ್ಕಾರ, ನೀವು ಯು ಆರ್ ನಾಟ್ ಎನ್ ಇಂಡಿವಿಜುವಲ್. ನೀವು ಕೇಳಬೇಕಾದ್ರೆ ಲವ್ ಲೆಟರ್ ಬರೀಬೇಡಿ ಅಂತ ಹೇಳಿದ್ದೀನಿ. ನೀವು ಕೇಳಬೇಕಾದ್ರೆ ಅದೇನು ನೆನ್ನೆಗೆ ಮೊನ್ನೆಗಾಗಿರೋದಲ್ಲ, 100 ವರ್ಷದ ಇತಿಹಾಸ ಇರ್ತಕ್ಕಂಥ ಸಂಘ. ನೋಟಿಸ್ ಜಾರಿ ಮಾಡಿಬಿಡಿ ಅವ್ರಿಗೊಂದು. ಅಡ್ರೆಸ್ ಹೇಗೆ ಅಂತ ಹೇಳ್ತಾರೆ, ಆ ಅಡ್ರೆಸ್ ಇಲ್ಲ, ಎಲ್ಲಿ ಕಳಿಸೋದು? ಗೃಹ ಸಚಿವರೇ ಪ್ರಶ್ನೆ ಮಾಡ್ತಾರೆ ಕೇಳ್ತಿರೋದು. ಅವ್ರದ್ದು ಅಡ್ರೆಸ್ ಇಲ್ಲ ಅಂತಂದರೆ ಪ್ರಶ್ನೆ ಕೇಳಿದವರು ಅವಿವೇಕಿ ಅಂತ ನಾನು ಹೇಳೋದು ಸರಿ ಇದೆ. ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಆ ಸ್ಥಾನವನ್ನ ಪಡ್ಬೇಕಾದ್ರೆ ಬುಟ್ಟಿ ಹೊತ್ಕೊಂಡು ಹೋಗಿದ್ರು, ಅದ್ರಲ್ಲಿ RSS ಚಡ್ಡಿ ಹೊತ್ಕೊಂಡು ಹೋಗೋಕ್ಕೆ ಆ ಸ್ಥಾನ ಸಿಕ್ಕಿರೋದು ತಪ್ಪೇ ಅಂತ ಹೇಳಿ ಪ್ರಿಯಾಂಕನ್ ಮನೆಯವ್ರದ್ದು ಪ್ರಿಯಾಂಕನ್ ಚಡ್ಡಿನ ಭದ್ರವಾಗಿ ನೋಡ್ಕೊಳ್ಳೋಕೆ ಹೇಳಿ ಅವರಿಗೆ. ಅವ್ರ ಚಡ್ಡಿಗಳ ಅವರು ಹುಷಾರಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಚಡ್ಡಿ ಅನ್ನೋದು ಒಂದು ಗೌರವದ ಸಂಕೇತ. ಒಂದು ಸಮಯ ಇವ್ರ ಚಡ್ಡಿನೇ ಹಾಕಲ್ಲ ಅನ್ನೋದಾದರೆ ಇನ್ನೊಬ್ಬರ ಚಡ್ಡಿ ಬಗ್ಗೆ ಅವ್ರು ಮಾತಾಡಿದ್ರೆ ಸರಿ. ಇವರು ಚಡ್ಡಿಯನ್ನು ಹಾಕಿ ಇನ್ನೊಬ್ಬರ ಚಡ್ಡಿ ಬಗ್ಗೆ ಯಾಕೆ ಮಾತಾಡ್ತಾರೆ ಅವರು? ಸಿ, ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಏನು ಗೊತ್ತಾ? ನಾಗೇಶ್ ಅವರು ಸಚಿವರಿದ್ರು, ಅವ್ರ ಮನೆ ಮುಂದೆ ಹೋಗಿ ಒಂದು ಚಡ್ಡಿ ಸುಟ್ರು ಯಾರೋ. ಆವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ಅದನ್ನು ಯಾಕ್ರಯ್ಯ ಅಂಥದ್ದೆಲ್ಲ ಮಾಡಿದ್ರಿ ಅಂತ ಬುದ್ಧಿ ಹೇಳೋದ್ರ ಬದಲು ನಾನು ಚಡ್ಡಿ ಸುಡ್ತೀನಿ ನಾಳೆನಿಂದ ಅಂದರು. ಅರೆ ನನಗನ್ನಿಸ್ತವ್ರೆ ಪಾಪ ಒಬ್ಬರು ಎಲ್ಲಿ ಚಡ್ಡಿ ತರ್ತಾರೆ ಇವರು ಅಂತೇಳಿ ಆ ಮಲ್ಲೇಶ್ವರಂ ಅಂಗಡಿಗಳಲ್ಲಿ ಒಂದಷ್ಟು ಚಡ್ಡಿಗಳು ತಗೊಂಬಂದು ಅವ್ರ ಮನೆ ಮುಂದೆ ಕೊಟ್ಟು ಬಂದೆ ನಾನು. ಇದು ಪ್ರೊಟೆಸ್ಟ್ ಇನ್ನೊಂದು ಭಾಗವೇ ಹೊರತು ಯಾರ್ದೋ ಚಡ್ಡಿ ಯಾರೋ ಒತ್ತಿದ್ದಲ್ಲ. ಅವರು ಚಡ್ಡಿ ಬಗ್ಗೆ ಅವರಿಗೆ ಅಷ್ಟೊಂದು ಮುತುವರ್ಜಿ ಇದ್ದರೆ ಸೊ ಅವ್ರ ಚಡ್ಡಿಗೆ ಆಮೇಲೆ ಉತ್ತರ ಕೊಡ್ತೀನಿ ನಾನು. ಯಾರು ಚಡ್ಡಿ ಬಿಗಿ ಇರಲ್ವೋ ಅವ್ರಿಂಥವುಗಳು ಮಾತಾಡ್ತಿರ್ತಾರೆ. ಚಡ್ಡಿನ ಬಿಗಿ ಮಾಡ್ಕೊಳಕ್ಕೆ ಹೇಳಿ ಅವ್ರಿಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.